5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ. ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಡಿಬಿಟಿ ಮೂಲಕ. ನಾನು ನಿಮಗೆ ಸ್ವಲ್ಪ ಅಂಕಿಅಂಶಗಳನ್ನು ಕೊಟ್ಟರೆ, ಮರಿತಿರೋ ಗೊತ್ತಿಲ್ಲ ನನಗೆ, ಅಂಕಿಅಂಶಗಳನ್ನು ಕೊಟ್ಟರೆ ಶಕ್ತಿ ಯೋಜನೆಯಲ್ಲಿ ಅವತ್ತಿಂದ ಇವತ್ತಿನವರೆಗೆ ಅಂದ್ರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ 201 ಕೋಟಿ 32 ಲಕ್ಷ ಮಹಿಳೆಯರು ಏಪ್ರಿಲ್ ಕೊನೆಯವರೆಗೆ. ಈಗ ಇನ್ನೂ ಜಾಸ್ತಿ. ಇದಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂತಹ 4857.95 ಕೋಟಿ 4857.95 ಕೋಟಿ. ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸುಮಾರು 4 ಕೋಟಿ 10 ಲಕ್ಷ 4 ಕೋಟಿ 10 ಲಕ್ಷ ಫಲಾನುಭವಿಗಳಿಗೆ 5754.6 ಕೋಟಿ 5754.6 ಕೋಟಿ. ಆಮೇಲೆ ಗೃಹ ಜ್ಯೋತಿನಲ್ಲಿ 1.60 ಲಕ್ಷ ಕೋಟಿ 1,60,00,000 ಜನರಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಇದಕ್ಕೆ ಸುಮಾರು 7,436 ಕೋಟಿ ಖರ್ಚಾಗಿದೆ. 7,436 ಕೋಟಿ ಖರ್ಚಾಗಿದೆ. ಗೃಹಲಕ್ಷ್ಮಿ ಯೋಜನೆ 1,20,00,000 ಯಜಮಾನರಿಗೆ 1,20,00,000 ಯಜಮಾನಿಯರಿಗೆ 20,293 ಕೋಟಿ 49 ಲಕ್ಷ ಖರ್ಚಾಗಿದೆ. 20,293 ಕೋಟಿ 49 ಲಕ್ಷ ಖರ್ಚಾಗಿದೆ. ಆಮೇಲೆ ಯುವ ನಿಧಿ ಇಲ್ಲಿವರೆಗೆ ನೋಂದಾಯಿಸಲ್ಪಟ್ಟಿರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರು 1,53,255. ಯಾಕಂದ್ರೆ ಇದು ಜನವರಿನಲ್ಲಿ ಜಾರಿಗೆ ಬಂದಿದೆ. ಅವರಿಗೆ ಡಿಬಿಟಿ ಮೂಲಕ ಇವತ್ತಿನವರೆಗೆ ಅರ್ಹ ಅಭ್ಯರ್ಥಿಗಳಿಗೆ 29,577 ಜನರಿಗೆ ಕೊಡ್ತಾರೆ. 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಈ ತರ ಕೊಟ್ಟಿದ್ದೀವಿ. ಯಾಕೆ ನಾವು 2 ವರ್ಷಕ್ಕೆ ನಿಗದಿ ಮಾಡಿದೀವಿ ಅಂತಂದ್ರೆ ಈ 2 ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಮತ್ತೆ ಆ ಟ್ರೈನಿಂಗ್ ನಲ್ಲಿ ಮಾರುಕಟ್ಟೆನಲ್ಲಿ ಯಾವ ಹುದ್ದೆಗಳಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಸೊ ಹೀಗೆ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ. ಇದಕ್ಕೋಸ್ಕರ 23-24 ಒಂದು ವರ್ಷ ಪೂರ ಇರಲಿಲ್ಲ. 23-24 36,000 ಕೋಟಿ ರೂಪಾಯಿಗಳನ್ನ ಈ 5 ಗ್ಯಾರಂಟಿಗಳಿಗೆ ಖರ್ಚು ಮಾಡಿ 36,000 ಕೋಟಿ
5 ಗ್ಯಾರಂಟಿ ಖರ್ಚು ಮಾಡಿದ್ದೀವಿ. ನಮಗೆ ಬಿಜೆಪಿಯವರು ಟೀಕೆ ಮಾಡೋದು ಟೀಕೆ ಸಹಜ, ಆದ್ರೆ ಆರೋಗ್ಯಕರ ಟೀಕೆಗಳನ್ನ ಮಾಡಬೇಕಲ್ಲ, ಮತ್ತು ಸತ್ಯಕ್ಕೆ ಹತ್ತಿರವಾದಂತ ಟೀಕೆಗಳನ್ನ ಏನ್ ಟೀಕೆ ಮಾಡೋದು ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳಿಗೆಲ್ಲ ಅದು ದುಡ್ಡಿರಲ್ಲ ಅಂತೇಳಿ ಟೀಕೆ ಮಾಡೋದು. ನಾವು ಈಗ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ಆಮೇಲೆ ಜಾರಿ ಕೊಟ್ಟ ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಆರೋಪ ಮಾಡಿದ್ರು. ಅದೇನಪ್ಪ ಆರೋಪ ಅಂತಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೆ ಕೊಡ್ತಾರೆ, ಆಮೇಲೆ ನ್ಯೂಸ್ ಕೊಡ್ತಾರೆ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಜನ ನಮ್ಗೆ ಆಶೀರ್ವಾದ ಮಾಡಿ 5 ವರ್ಷದವರೆಗೆ ಕಳಿಸಿದ್ದಾರೆ, ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ. ನೋ ಕ್ವಶನ್ ಆಫ್ ಸ್ಟಾಪಿಂಗ್ ಎನಿ ಗ್ಯಾರಂಟಿ ಯೋಜನೆ. ಯಾವುದನ್ನು ಕೂಡ ನಿಲ್ಲಿಸಲ್ಲ. ಆಮೇಲೆ ಇನ್ನೊಂದು ನಿಮಗೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ ಅಂತ ಹೇಳ್ತಾರೆ. ನಾವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಇಲ್ಲ, ಇಟ್ಸ್ ಅನ್ ಎಕ್ಸ್ಪೆಂಡಿಚರ್ ಟು ಕ್ರಿಯೇಟ್ ಅಸೆಟ್ಸ್. ನಾವು 2023-24 ಬಜೆಟ್ನಲ್ಲಿ 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ವಿ. 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನಾವು ಖರ್ಚು ಮಾಡಿದಂತ ವೆಚ್ಚ 56,274 ಅಂದ್ರೆ ಬಜೆಟ್ ನಲ್ಲಿ ಇಟ್ಟಿದ್ದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ವಿ. ಅವ್ರಿಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೊತ್ತಾಗುತ್ತೆ, ಇದು ಗೊತ್ತಿಲ್ಲ ನನಗೆ. ವಿಜಯೇಂದ್ರನಿಗಾಗ್ಲಿ, ಅಶೋಕ್ನಿಗಾಗ್ಲಿ, ಯಡಿಯೂರಪ್ಪನವ್ರಿಗಾಗ್ಲಿ, ಅವರಿಗೆ ಬಸವರಾಜ ಬೊಮ್ಮಾಯಿ ಅವ್ರಿಗಾಗಲಿ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಭಿವೃದ್ಧಿಗೆ ಖರ್ಚು ಮಾಡೋದು, ಮತ್ತೆ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಖರ್ಚು ಮಾಡ್ತಕ್ಕಂಥ. ಎಲ್ಲಿ ನಿಂತಿದೆ ಒಂದು. ಎರಡನೇದು ನೀರಾವರಿಗೆ ನಾವು ಬಜೆಟ್ ನಲ್ಲಿ ಹೇಳಿದ್ದು 16,369. ನಾವು ಖರ್ಚು ಮಾಡಿರೋದು 18,198. ನಾವು ಖಜಾನೆ ಖಾಲಿ ಆಗುತ್ತದೆ, ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. 16,369 ಕೋಟಿ ಬಜೆಟ್ ನಲ್ಲಿ ಹೇಳಿದ್ರೆ 18,198 ಕೋಟಿ 34 ಲಕ್ಷ ನೀರಾವರಿಗೆ ಖರ್ಚು ಮಾಡಿ. ಎಲ್ಲಿ ಡೆವಲಪ್ಮೆಂಟ್